ಶ್ರೀ ಗುರುಭ್ಯೋ ನಮಃ. ಶ್ರೀಮತಿ ರಾಮಾನುಜಾಚಾರ್ಯಾಯ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ವೀಕ್ಷಕ ಸ್ನೇಹಿತರಲ್ಲಿ ಪ್ರಾತಃ ಕಾಲದ ನಮಸ್ಕಾರಾದಿಗಳನ್ನು ಮಾಡ್ತಾ ನೋಡಿ, ಈ ದಿನ 2ನೇ ತಾರೀಕು ನವಮಿ ತಿಥಿ ಗುರುವಾರ ಬಂದ್ಬಿಡ್ತು. ಗುರುವಾರ ಯಾವ ರಾಶಿಯಲ್ಲಿ ಏನಿದೆ ನೋಡ್ಬೋದಲ್ಲ. ಹಾಗಾದರೆ ಮೇಷರಾಶಿಯವರಿಗೆ ಈ ದಿನ ನೋಡಿ, ಮೇಷರಾಶಿ ನಾನು ನೆನ್ನೆ ಹೇಳಿದಿನಲ್ಲ, ಗುರುವಿನ ಸ್ಥಾನ ಬದಲಾವಣೆ ನೆನ್ನೆಯಿಂದ ಆಗಿದೆ. ಮೇಷರಾಶಿಯವರಿಗೆ ಒಂದು ರೀತಿಯಾದಂತಹ ದೊಡ್ಡ ಮಟ್ಟದ ಲಾಭ, ದೊಡ್ಡ ಮಟ್ಟದ ಲಕ್ಕಿ ಇರುವಂತಹ ಮಾಸ ಅಂತ ಅಂದರೆ ಈ ತಿಂಗಳು ತುಂಬ ಅವರಿಗೆ ಹಣಕಾಸಿನಲ್ಲಿ ದೊಡ್ಡ ಮಟ್ಟದ ಅನುಕೂಲಕರವಾಗುತ್ತೆ. ಇವರಿಗೆ ಹೊಸದಾದಂತಹ ಖರೀದಿ ಮಾಡಲಿಕ್ಕೆ ಬಹಳ ಯೋಗಗಳು. ಒಂದು ವಾಹನದಿಂದ ಹಿಡಿದು ಒಂದು ನಿವೇಶನ, ಮನೆ, ಭೂಮಿ, ಜಾಗ, ವಾಹನ ಮತ್ತು ಏನು ಬೇಕಾದರೂ ಇನ್ವೆಸ್ಟ್ ಮಾಡಲಿಕ್ಕೆ ಈಗ ತುಂಬ ಪ್ರಶಸ್ತ ಇರುತ್ತೆ. ಈ ಸಮಯವನ್ನು ನೀವು ಮಿಸ್ ಮಾಡಿಕೊಳ್ಬಾರ್ದು. ಇಂತಹ ಸಮಯಗಳು ಸಿಕ್ಕಿದಾಗ ಮಾಡ್ಬೋದು. ನಿಮಗೆ ಸಣ್ಣ ಪುಟ್ಟ ಸಾಲಗಳಿದ್ದರೂ ಸಹ ಅದು ತೀರಿಸ್ಕೊಳ್ಳುವಂತಹ ಮಾರ್ಗಗಳು ನಿಮಗೆ ತುಂಬ ಚೆನ್ನಾಗಿರುತ್ತೆ. ಆದ್ದರಿಂದ ಏನಾದರೂ ಮಾಡಬೇಕು, ಇನ್ವೆಸ್ಟ್ ಮಾಡ್ತೀನಿ, ಏನಾದರೂ ಒಂದು ಮಾಡಬೇಕು ಅಂದ್ಕೊಂಡಿದ್ವಲ್ಲ ಅಂದರೆ ಈ ತಿಂಗಳು ಮಾಡಿ, ಇನ್ಮೇಲೆ ಮಾಡಿ, ತುಂಬ ಚೆನ್ನಾಗಿರುತ್ತೆ ಮೇಷರಾಶಿಯವರು. ಮತ್ತು ವೃಷಭ ರಾಶಿಯವರಿಗೂ ಸಹ ಗುರು ಸ್ವಲ್ಪ ಜನ್ಮದಲ್ಲಿ ಬರ್ತಾನೆ, ಆದರೂ ಸಹ ಈ ವೃಷಭ ರಾಶಿಯವರಿಗೆ ಮದುವೆ ಮುಂಜಿಗಳು ತುಂಬ ಆಗುತ್ತೆ ಈ ವರ್ಷ. ವೃಷಭ ರಾಶಿಯವರು ಯಾರೇ ಇದ್ದರೂ ಶುಭ ಕಾರ್ಯಗಳು ಹೇರಳವಾಗುತ್ತೆ. ಶುಭ ಕಾರ್ಯಗಳಲ್ಲಿ ತುಂಬ ಪ್ರಗತಿಯನ್ನು ಕಾಣ್ತೀರಿ. ಜೊತೆಯಲ್ಲಿ ವೈವಾಹಿಕ ಜೀವನದಲ್ಲೂ ಅನುಕೂಲಕರವಾಗಿರುತ್ತೆ. ಮತ್ತು ಹೊಸ ಕೆಲಸವನ್ನು ಆರಂಭ ಮಾಡಿದಾಗ ಮಾತ್ರ ಸ್ವಲ್ಪ ಪ್ರಾರಂಭದಲ್ಲಿ ಲಾಭ ಸಿಗೋದಿಲ್ಲ, ತುಂಬ ಹಿನ್ನಡೆಗಳಾಗತ್ತೆ, ಸ್ವಲ್ಪ ಬೇಸರವಾಗುತ್ತೆ, ದೊಡ್ಡ ಮಟ್ಟದ ಲಾಭ ಸಿಗೋದಿಲ್ಲ. ಅದರಿಂದ ಕೆಲಸವನ್ನು ಶುರು ಮಾಡ್ಬೋದು, ಅದಕ್ಕೆ ಈಗಲೇ ನಿರೀಕ್ಷೆಯನ್ನು ಮಾಡಬಾರ್ದು. ಮುಂದಿನ ದಿನಗಳಲ್ಲಿ ಅದಕ್ಕೆ ಅನುಕೂಲಕರವಾಗುತ್ತೆ ಅಂತ ಹೇಳ್ತಾ, ಹಣಕಾಸಿನಲ್ಲೂ ಅನುಕೂಲಕರವಾಗುತ್ತೆ, ಇರೋದ್ರಲ್ಲಿ ಸಾಧಾರಣ ಮಟ್ಟದಲ್ಲಿ ಹೋಗ್ತಾ ಇರುತ್ತೆ. ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ, ಇನ್ನೂ ಅನುಕೂಲವಾಗುತ್ತೆ. ಮಿಥುನ ರಾಶಿಯವರಿಗೆ ಗುರುವಿನ ಬಲ ಕಡಿಮೆ ಇದ್ದರೂ ಸಹ ಮಿಕ್ಕಿದ ಗ್ರಹಗಳಿಗೆ ಕತ್ತಲು ಭಾಳ ಚೆನ್ನಾಗಿರುತ್ತೆ. ಶುಕ್ರ 11ನೇ ಮನೆ ಬರೋದ್ರಿಂದ ಹಣಕಾಸಿನ ಅನುಕೂಲ, ಕೀರ್ತಿ ವೃದ್ಧಿ ಆಗುತ್ತೆ. ನಿಮ್ಮ ಹೆಸರು, ಕೀರ್ತಿ, ನೀವು ಮಾಡುವಂಥ ಕೆಲವು ಕಾರ್ಯಗಳು ಎಲ್ಲವೂ ಸಹ ದೊಡ್ಡ ಮಟ್ಟದ ಹೆಸರನ್ನು ಮಾಡ್ತವೆ. ಅನಂತರದಲ್ಲಿ ಹಣಕಾಸಿನ ಅನುಕೂಲ ತುಂಬ ಚೆನ್ನಾಗಾಗುತ್ತೆ. ತುಂಬ ಹೂಡಿಕೆ, ತುಂಬ ಹಣವನ್ನು ಶೇಖರಣೆ ಮಾಡ್ತೀರಿ, ತುಂಬ ಬ್ಯಾಂಕ್ ಬ್ಯಾಲೆನ್ಸ್ ತುಂಬ ಚೆನ್ನಾಗಿರುತ್ತೆ ನಿಮಗೆ. ಅನಂತರದಲ್ಲಿ ಮನಸ್ಸು ಸ್ವಲ್ಪ ಚಂಚಲತೆಯಿಂದ ಕಾಡುವಂತಹ ಸನ್ನಿವೇಶಗಳಿರುತ್ತೆ. ಮನಸ್ಸು ಬೇಗ ಜಾರುತ್ತೆ, ಇನ್ನೊಂದು ಬಗ್ಗೆ ಜಾಸ್ತಿ ಆಸೆ ಪಡುತ್ತೆ. ಅದ್ರ ಬಗ್ಗೆ ಸ್ವಲ್ಪ ಗಮನ ಹರಿಸ್ಕೊಳ್ಬೇಕು. ಇಲ್ಲವಾದರೆ ನೀವು ಮನಸ್ಸು ಹೆಂಗೆ ತಂಗೆ ಬಿಟ್ಟರೆ, ಮನಸ್ಸು ಹೆಂಗೆ ಹೇಳುತ್ತಂಗೆ ಕೇಳೋಕೆ ಹೋದರೆ ಸ್ವಲ್ಪ ಸಣ್ಣ ಪುಟ್ಟ ಸಮಸ್ಯೆಗಳಿಗೆ ಹೋಗ್ತೀರಿ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ ಮಿಥುನ ರಾಶಿಯವರು. ಕರ್ಕಾಟಕ ರಾಶಿಯವರಿಗೆ ಗುರುವಿನ ಬಲ ಬಂತಲ್ಲ, ಮತ್ತು ಶುಭ ಕಾರ್ಯಗಳಾಗತ್ತೆ, ಮನೆಯಲ್ಲಿ ಮದುವೆ ಮುಂಜಿಗಳಾಗತ್ತೆ, ಹೊಸ ಕೆಲಸಗಳ ಆಗಮನವಾಗುತ್ತೆ, ಹಣಕಾಸಿನ ಅನುಕೂಲ, ಬಂಧು ಮಿತ್ರರಲ್ಲಿ ಪ್ರೀತಿ ವಾತ್ಸಲ್ಯ, ಕುಟುಂಬದಲ್ಲಿ ಒಂದು ಹಿತಕರವಾದಂತಹ ವಾತಾವರಣ, ಸೌಹಾರ್ದತೆ, ಏನೋ ಒಂದು ತೃಪ್ತಿಕರವಾದಂತಹ ವಾತಾವರಣ ಅಂತೂ ಕರ್ಕಾಟಕ ರಾಶಿಯವರಿಗಿದೆ. ಇನ್ನು ಸಿಂಹರಾಶಿಯವರಿಗೂ ಸಹ, ಸಿಂಹರಾಶಿಯವರಿಗೆ ವೈವಾಹಿಕ ಜೀವನ ಜೊತೆಯಲ್ಲಿ ಹೊರಗಡೆ ಮಾಡುವಂಥ ಕೆಲಸದಲ್ಲೂ ಸಹ ಪ್ರಗತಿ ಇದೆ. ಯಾವ್ದಾದ್ರು ಕೆಲಸ ಕಾರ್ಯಗಳು, ಮದುವೆ ಮುಂಜಿಗಳು, ಹೊಸ ಕೆಲಸಗಳ ಆಗಮನಗಳು ಇವೆಲ್ಲವೂ ಸಹ ಆಗುವಂಥ ಸನ್ನಿವೇಶಗಳು. ಜೊತೆಯಲ್ಲಿ ಬಂಧು ಮಿತ್ರರ ಪ್ರೀತಿ ವಾತ್ಸಲ್ಯ, ಕೆಲಸ ಮಾಡುವಂಥ ಜಾಗದಲ್ಲಿ ಸ್ನೇಹಿತರಿಂದ ಸಹಕಾರ, ಸಹಯೋಗ ಇವೆಲ್ಲ ಸಿಗುವಂತಹ ವಾತಾವರಣಗಳು ಸಿಂಹರಾಶಿಯವರಿಗಿರುತ್ತೆ. ನಂತರದಲ್ಲಿ ಕನ್ಯಾ ರಾಶಿಯವರಿಗೆ ಮದುವೆ ಮುಂಜಿಗಳಾಗುತ್ತೆ, ಶುಭ ಕಾರ್ಯಗಳಾಗುತ್ತೆ, ವ್ಯವಹಾರದಲ್ಲಿ ಪ್ರಗತಿಯನ್ನು ಕಾಣುತ್ತೆ, ಹೊಸ ಕೆಲಸಗಳ ಆಗಮನವಾಗುತ್ತೆ, ಮಾಡುವಂಥ ಕೆಲಸದಲ್ಲಿ ಉತ್ತಮವಾದಂಥ ಲಾಭ ಗಳಿಕೆಯಿದೆ, ವ್ಯಾಪಾರ ಉದ್ಯೋಗಿಗಳಿಂದ ಉತ್ತಮವಾದಂಥ ಬೆಳವಣಿಗೆ, ಹಣಕಾಸಿನ ಹೇರಳವಾದಂತಹ ಅನುಕೂಲತೆಗಳು ಕನ್ಯಾ ರಾಶಿಯವರಿಗೆ ಆಗುತ್ತೆ. ತುಲಾ ರಾಶಿಯವರಿಗೆ ಸ್ವಲ್ಪ ಹಣಕಾಸಿನ ದುಂದು ವೆಚ್ಚಗಳು, ಕೋರ್ಟು ಕಚೇರಿಗಳಲ್ಲಿ ಅಲೆಯುವಂಥದ್ದು, ಸ್ವಲ್ಪ ಮನಸ್ತಾಪ, ಬೇಸರ, ನಷ್ಟ, ಕಷ್ಟ, ಸ್ವಲ್ಪ ಕೈ ಸುಡುವಂತಹ ವಾತಾವರಣ, ಕೆಲಸ ಮಾಡುವಂತಹ ಜಾಗದಲ್ಲಿಯೇ ಘರ್ಷಣೆಗಳು ಇವೆಲ್ಲವೂ ಸಹ ಆಗುವಂಥ ವಾತಾವರಣ. ಸ್ವಲ್ಪ ಜಾಗ್ರತೆಯನ್ನು ವಹಿಸಲೇಬೇಕಾಗತ್ತೆ. ಶಿವನ ಪ್ರಾರ್ಥನೆ, ಮಹಾಲಕ್ಷ್ಮಿಯ ಕುಂಕುಮಾರ್ಚನೆ ಅದನ್ನು ಮರಿಬೇಡಿ. ವೃಶ್ಚಿಕ ರಾಶಿಯವರೆಗೂ ಸಹ ಸ್ವಲ್ಪ ದೃಷ್ಟಿದೋಷಗಳು ಬರುತ್ತೆ. ನಿಮ್ಮನ್ನು ಕಂಡಾಗ ಹಸಿವು ಪಡುವಂಥವ್ರು ಸಿಗ್ತಾರೆ, ಅವಹೇಳನವಾಗಿ ಮಾತನಾಡುವಂಥವರು, ನಿಮ್ಮ ಅಭಿವೃದ್ಧಿನ ನೋಡಿ ಹೊಟ್ಟೆ ಹೊರಿ ಪಡುವಂಥ ಜನಗಳು, ನಿಮ್ಮ ಹೆಸರನ್ನು ಹಾಳು ಮಾಡಲಿಕ್ಕೆ ಪ್ರಯತ್ನ ಮಾಡುವಂಥ ಜನಗಳು, ಹಣಕಾಸಿನ ಅಡೆತಡೆಗಳು, ಕೆಲಸ ಮಾಡುವಂಥ ಜಾಗದಲ್ಲಿ ಕಿರಿಕಿರಿ ಆಗುವಂಥ ಸನ್ನಿವೇಶಗಳಿರುತ್ತೆ.
ಜಾಗ್ರತೆ. ಇನ್ನು ಧನುಸ್ ರಾಶಿಯವರಿಗೆ ಶುಭ ಕಾರ್ಯಗಳು ಹೇರಳವಾಗುತ್ತೆ, ಹೊರಗಡೆ ಪ್ರಯಾಣದ ಸುಯೋಗ ಸಿಗುತ್ತೆ, ಹೊರ ದೇಶಗಳಿಗೆ ವಿಮಾನ ಪ್ರಯಾಣಗಳಾಗುವಂಥ ಸನ್ನಿವೇಶಗಳು, ಹೊರ ದೇಶಗಳಲ್ಲಿ ಕೆಲಸ ಮಾಡುವಂಥ ಯೋಗ, ಹೊರ ದೇಶಗಳಲ್ಲಿ ವಿದ್ಯಾಭ್ಯಾಸದ ಯೋಗ ಮತ್ತು ಉನ್ನತವಾದಂಥ ಸ್ಥಾನಮಾನಗಳು ಸಿಗುವಂತಹ ಯೋಗಗಳು ಧನುಸು ರಾಶಿಯವರಿಗೆ ಖಂಡಿತವಾಗಿದೆ. ನಂತರದಲ್ಲಿ ಮಕರ ರಾಶಿಯವರಿಗೆ ಕೋಪವು ಶಮನವಾಗಿದೆ, ವ್ಯವಹಾರದಲ್ಲಿ ಪ್ರಗತಿ ಇದೆ, ಕುಟುಂಬದಲ್ಲಿ ಸೌಖ್ಯವಿದೆ, ಧಾರ್ಮಿಕ ವಿಚಾರದಲ್ಲಿ ಆಸಕ್ತರಾಗಿರ್ತೀರಿ ಮತ್ತು ನಿವೇಶನ ಕಟ್ಟಲಿಕ್ಕೆ ಮನಸ್ಸನ್ನು ಮಾಡ್ತೀರಿ, ಹೊಸ ಆ ಕೆಲಸ ಆರಂಭಕ್ಕೆ ಮಾಡಲಿಕ್ಕೆ ಸೂಕ್ತವಾದಂಥ ದಿನಗಳನ್ನು ಹುಡುಕ್ತಿರ್ತೀರಿ, ತುಂಬ ಚೆನ್ನಾಗಿರುತ್ತೆ. ಕುಂಭರಾಶಿಯವರಿಗೆ ಕೋಪವು ಶಮನವಾಗಿದೆ, ಮಾಡುವಂಥ ಕೆಲಸದಲ್ಲಿ ನಷ್ಟ ಕಷ್ಟ ನೋವು ಎಲ್ಲವೂ ಸಹ ಅನುಭವಿಸಿರುವಂತಹ ವಾತಾವರಣ. ಇನ್ನು ಮುಂದಿನ ದಿನಗಳಲ್ಲಿ ಒಂದು ರೀತಿಯಾದಂತಹ ಸಮಾಧಾನಕರವಾದಂತಹ ವಾತಾವರಣ, ಯಾವುದು ಸರಿ ಯಾವುದು ತಪ್ಪು, ಯಾರು ನಂಬಬೇಕು ಯಾರನ್ನು ಬಿಡಬಾರ್ದು, ಇದೆಲ್ಲವೂ ಸಹ ಉತ್ತಮವಾದಂತಹ ಅನುಕೂಲಕರವಾದಂತಹ ದಿನಗಳಾಗುತ್ತೆ. ಈಗ ಅದೆಲ್ಲವೂ ಸಹ ನೀವು ಪ್ಲಾನ್ ಮಾಡ್ಕೊಳ್ತೀರಿ, ಯಾರು ನಂಬಾರ್ದು ಯಾರು ನಂಬಬೇಕು ಎಂದೆಲ್ಲವೂ ಸಹ ನಿಮಗೆ ಗೊತ್ತಾಗುತ್ತೆ. ವಾಸ್ತವವಾಗಿ ನಿಮಗೆ ತುಂಬ ಅನುಭವಗಳನ್ನು ಕೊಡ್ತಾ ಇರುತ್ತೆ. ಜೀವನದಲ್ಲಿ ಕಷ್ಟ ಸುಖಗಳು ಅದೆಲ್ಲ ಅನುಭವ ಕೊಡ್ತಾ ಇರ್ತದೆ. ಅದರ ತಕ್ಕ ರೀತಿಯಲ್ಲಿ ಒಂದು ಪ್ಲಾನ್ ಮಾಡ್ಕೊಳ್ತೀರಿ, ಅನುಕೂಲವಾಗುತ್ತೆ. ಸೊ ನಮ್ಮ ಹನುಮಂತನ ಪ್ರಾರ್ಥನೆ ಮಾಡ್ಕೊಳ್ಳಿ, ಇನ್ನೂ ಚೆನ್ನಾಗಾಗುತ್ತೆ. ಇನ್ನು ಮೀನರಾಶಿಯವರಿಗೆ ಸ್ವಲ್ಪ ಆರೋಗ್ಯ ಕೆಡುತ್ತೆ ಅಂತ ನಾನು ಆಗಲೇ ಹೇಳಿದೆ. ಆರೋಗ್ಯ ಕೆಡೋ ಜೊತೆಯಲ್ಲಿ ಬುದ್ಧಿ ಚಂಚಲವಾಗುತ್ತೆ, ಸ್ವಲ್ಪ ಹೇಳಿಕೆ ಮಾತುಗಳು ಬರುವಂಥದ್ದು, ಹೇಳಿಕೆ ಮಾತುಗಳನ್ನು ಕೇಳ್ಕೊಂಡು ಗಲಾಟೆಗೆ ಬರುವಂಥದ್ದು, ಗಲಾಟೆಯಲ್ಲಿ ಕಲಹ ಬೇಸರ ಗೊಂದಲಗಳಾಗುವಂಥದ್ದು, ಬಿಸ್ನೆಸ್ಸಲ್ಲಿರುವಂಥವ್ರಿಗೆ ಸ್ವಲ್ಪ ಲಾಸ್ ಆಗುವಂಥ ಸನ್ನಿವೇಶಗಳು, ಅಲ್ಲಿ ಕೆಲಸ ಮಾಡುವಂಥ ಜನಗಳಿಂದಲೇ ಮೋಸ ವಂಚನೆ ದ್ರೋಹ ಆಗುವಂಥ ಸನ್ನಿವೇಶಗಳಿರುತ್ತೆ. ಮೀನರಾಶಿಯವರು ಜಾಗ್ರತೆಯನ್ನು ವಹಿಸಿ ಅಂತ ಹೇಳ್ತಾ, ಓದುವಂಥ ಮಕ್ಕಳಿಗೂ ತುಂಬ ನೆನಪಿನ ಶಕ್ತಿ ಭಾಳ ಡಿಸ್ಟರ್ಬ್ ಆಗುತ್ತೆ ಅಂತ ಹೇಳ್ತಾ, ಸ್ವಲ್ಪ ರಾಯರ ಪ್ರಾರ್ಥನೆ ಮಾಡ್ಕೊಳ್ಳಿ, ಸಾಧ್ಯವಾದರೆ ರಾಯರ ಸನ್ನಿಧಿಗೆ ಒಂದ್ಸಲಿ ಹೋಗಿ ಬನ್ನಿ, ಅನುಕೂಲವಾಗುತ್ತೆ ಅಂತ ಹೇಳ್ತಾ ಈ ದಿನದ ಗುರುವಾರದ ಕಾರ್ಯಕ್ರಮ ಮುಕ್ತಾಯಗೊಳಿಸ್ತೇವೆ. ನಾಳೆ ದಿನ ಶುಕ್ರವಾರ 3ನೇ ತಾರೀಕು ಇರುತ್ತೆ, ದಶಮಿ ತಿಥಿ ಶತಭಿಷ ನಕ್ಷತ್ರ, ಉತ್ತಮವಾದಂಥ ದಿನ. ನಾಳೆ ದಿನ ಗೃಹ ಪ್ರವೇಶ ಮದುವೆ ಮುಂಜಿ ಎಲ್ಲ ಕಾರ್ಯಗಳನ್ನು ಮಾಡ್ಕೊಳ್ಬೋದು. ನಾಳೆ ಭೇಟಿ ಮಾಡ್ತೀನಿ, ಈ ದಿನದ ಕಾರ್ಯಕ್ರಮಕ್ಕೆ ಮುಕ್ತಾಯ ಮಾಡ್ತೇವೆ. ನಮಸ್ಕಾರ.